ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಯೋಗೀಶ್ ಗೌಡ ಅವರು ಏನು ಕೊಲೆ ಆದರೂ ಅವರ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿ ಓಡಾಡಿದಂತಹ ಬಸವರಾಜ್ ಅವರು ಕೂಡ ನಮ್ಮ ಜೊತೆ ಲೈನ್ನಲ್ಲಿದ್ದಾರೆ. ಎಸ್ ಬಸವರಾಜ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಬಸವರಾಜ್ ಅವರೇ, ನೀವು ತುಂಬಾ ಹೋರಾಟವನ್ನ ಮಾಡಿದ್ರ ಯೋಗೀಶ್ ಗೌಡ ಕೊಲೆ ಕೇಸಲ್ಲಿ ನ್ಯಾಯ ಸಿಗಬೇಕು ಯೋಗೀಶ್ ಗೌಡ ಅವರಿಗೆ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಕ್ಕಿದೆ, ಏನ್ ಹೇಳ್ತೀರಾ? ಮೇಡಮ್, ಜಾಮೀನಲ್ಲ, ತಡೆಯಾಜ್ಞೆ ಸಿಕ್ಕಿದೆ ಅಂತ ಕೇಳ್ಪಟ್ಟಿದ್ದೀನಿ. ಓಕೆ, ಶಿಕ್ಷೆಗೆ ತಡೆಯಾಜ್ಞೆ ಸಿಕ್ಕಿದೆ ಸರ್, ಆದ್ರೆ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ ಇಂದ. ಶಿಕ್ಷೆಗೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿ ಜಾಮೀನು ಮಂಜೂರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೇಳ್ಪಟ್ಟಿದ್ದೀನಿ. ಹೌದು ಸರ್. ಇದು ಈ ಆದೇಶದಿಂದಾಗಿ ನನಗೆ ಒಂದು ಸ್ವಲ್ಪ ಮಟ್ಟಿಗೆ ಬೇಸರ ಆಗಿದೆ. ಯಾಕಂತ ಕೇಳಿದ್ರೆ, ನಾವು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆಯನ್ನಿಟ್ಟು ಹೋರಾಟವನ್ನು ಮಾಡ್ತಾ ಬಂದಿದ್ವಿ ಕಳೆದ 10 ವರ್ಷಗಳಿಂದ. ನ್ಯಾಯಾಲಯದಲ್ಲಿ ಸಾಕಷ್ಟು ಸಾಕ್ಷ್ಯಗಳು, ವಿನಯ್ ಕುಲಕರ್ಣಿ ಒಬ್ಬರು ಪ್ರಭಾವಿ ಸಚಿವರಾಗಿದ್ದಂತ ಸಮಯದಲ್ಲೇ ನಡೆದಂತಹ ಈ ಕೊಲೆ ಪ್ರಕರಣ ಆಗಿದ್ದರಿಂದಾಗಿ ಅವರು MLA ಇದ್ದಾಗಲೂ ಕೂಡ ಸಾಕ್ಷಿ ನಡೆಯುವಾಗ, ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುವಾಗಲೇ ಸಾಕಷ್ಟು ಸಾಕ್ಷಿಗಳಿಗೆ ಬೆದರಿಕೆ ಮತ್ತೊಂದು ಎಲ್ಲವೂ ನಡೆದು ಅವರ ಒಂದು ಬೇಲ್ ಕ್ಯಾನ್ಸಲ್ ಆಗಿ, ಸುಪ್ರೀಂ ಕೋರ್ಟ್ ಇಂದ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗಿ ವಾಪಸ್ ಬಂದ್ಮೇಲೆ ಅವ್ರಿಗೆ ಶಿಕ್ಷೆ ಪ್ರಕಟ ಆಗಿತ್ತು. ಇದು ಒಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಈ ಪ್ರಕರಣದಲ್ಲಿ ಸ್ಟೇ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಎಸ್ ಸರ್, ಈಗ ಸ್ಟೇ ಸಿಕ್ಕಿದೆ, ಹಾಗೆ ಜಾಮೀನು ಸಹ ಸಿಕ್ಕಿದೆ. ನೆಕ್ಸ್ಟ್ ನಿಮ್ಮ ಹೋರಾಟ ಯಾವ ತರ ಇರುತ್ತೆ ಸರ್? ಮೇಡಮ್, ಈಗ ಹೈಕೋರ್ಟಿನ ಪ್ರತಿ ಕೈಗೆ ಸಿಕ್ಕ ಮೇಲೆ ನಾವು ಅದರಲ್ಲಿ ಯಾವ ಅಂಶಗಳ ಮೇಲೆ ಸ್ಟೇ ಸಿಕ್ಕಿದೆ ಮತ್ತೆ ಅದು ಜಾಮೀನು ಸಿಕ್ಕಿದೆ ಅನ್ನೋದನ್ನ ಗಮನಿಸಿ ನೋಡಿ, ನಾವು ಈಗಾಗಲೇ ಗುರುನಾಥ ಗೌಡರು ಮತ್ತೆ ನಮ್ಮ ವಕೀಲರು ನಾವು ಡಿಸ್ಕಸ್ ಮಾಡಿದ್ದೀವಿ. ನಾವು ಅದನ್ನ ನೋಡಿ ಆ ಅಂಶಗಳನ್ನ ಇಟ್ಟುಕೊಂಡು ನಾವು ಮಾನ್ಯ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ. ನಾವು ಈಗ ಸಿಕ್ಕಿರುವಂತ ಸ್ಟೇನ ವೆಕೇಟ್ ಮಾಡಿಸೋಕೋಸ್ಕರ. ಎಸ್ ಸರ್, ಮುಂದಿನ ನಿಲುವು ಹೇಗಿದೆ ಸರ್ ನಿಮ್ದು? ಯಾಕಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಜಾಮೀನು ಸಿಕ್ತು ಅಂತ ಕೇಳಿದ ತಕ್ಷಣ ಅವರ ಬೆಂಬಲಿಗರು ಆಕ್ಟಿವ್ ಆಗಿದ್ದಾರೆ, ಮತ್ತೆ ವಿನಯ್ ಕುಲಕರ್ಣಿ ಅವರು ರಾಜಕೀಯದಲ್ಲೂ ಆಕ್ಟಿವ್ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ನೇರವಾಗಿ ಧಾರವಾಡಕ್ಕೆ ಹೋಗುವಂತಹ ಸಾಧ್ಯತೆನೂ ಕೂಡ ಇದೆ, ಅಲ್ಲಿ ಸೆಲೆಬ್ರೇಷನ್ ಇದೆ. ಓವರ್ ಆಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅವರ ಪಕ್ಷದವರಿಗೆ ತುಂಬಾ ಖುಷಿಯಾಗಿದೆ ಅಂತ ಅನ್ಸುತ್ತೆ. ನೋಡಿ ಮೇಡಮ್, ಈಗ ಒಬ್ಬ ರಾಜಕಾರಣಿ ಮತ್ತೆ ಒಬ್ಬ ಮಾಜಿ ಸಚಿವ ಮತ್ತು MLA ಅಂತ ಹೇಳಿದಾಗ ಅವರಿಗೆ ಹಿಂದೆ ಹಿಂಬಾಲಕರು ಇರೋದು ಸಹಜ, ಹಿಂಬಾಲಕರಿಗೆ ಸಂತೋಷ ಆಗೋದು ಸಹಜ, ಅದೊಂದು ಸಹಜ ಪ್ರಕ್ರಿಯೆ. ಅದರಲ್ಲಿ ಅದಕ್ಕೆ ನಾವು ರಿಯಾಕ್ಟ್ ಮಾಡಕ್ ಆಗೋದಿಲ್ಲ. ನಾನು ಇದ್ರ ಬಗ್ಗೆ ಹೇಳಕ್ ಬಯಸ್ತೀನಿ ಏನಂತ ಕೇಳಿದ್ರೆ, ಅವ್ರಿಗೀಗ ಜಿಲ್ಲೆಗೆ ಎಂಟ್ರಿ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನ ನೋಡ್ಬೇಕು ಮೇಡಮ್. ಯಾಕಂತ ಕೇಳಿದ್ರೆ 2 ಪ್ರಕರಣಗಳು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇದ್ದಾವೆ. ಒಂದರಲ್ಲಿ ಕೊಲೆ ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆ ಆಗಿತ್ತು, ಮತ್ತೆ 195 ಸಾಕ್ಷಿನಾಶದ ಪ್ರಕರಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಓಕೆ, ಅದರಲ್ಲಿ ಸಾಕಷ್ಟು ಸಾಕ್ಷಿಗಳಾಗೋದು ಬಾಕಿ ಇದೆ. ಅದು ಸೇಮ್ ಕಂಡೀಷನ್ ಕೊಲೆ ಪ್ರಕರಣಕ್ಕೂ ಮತ್ತು ಸಾಕ್ಷಿನಾಶದ ಪ್ರಕರಣಕ್ಕೂ ಕೂಡ ಅವರಿಗೆ ಸೇಮ್ ಕಂಡೀಷನ್ ಮೇಲೆ ಅವರಿಗೆ ಬೇಲ್ ಸಿಕ್ಕಿತ್ತು. ಅದರಲ್ಲೂ ಕೂಡ ಅವರಿಗೆ ಅನುಮತಿ ಸಿಗುತ್ತಾ ಅಥವಾ ಹೈಕೋರ್ಟ್ ಅವೆಲ್ಲವನ್ನು ಪರಿಗಣಿಸಿ ಅವರಿಗೆ ಜಿಲ್ಲೆಗೆ ಹೋಗಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದನ್ನ ನೋಡಿ ನಿಮಗೆ ನಾನು ರಿಯಾಕ್ಟ್ ಮಾಡ್ಬೇಕಾಗುತ್ತೆ ಮೇಡಮ್. ಎಸ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ಕೆ.